ಎಲ್ಲರಿಗೂ ಶಿಕ್ಷಣ, ಅದುವೇ ನಮ್ಮೂರಿಗೆ ಲಕ್ಷಣ. 2025-26ನೇ ಸಾಲಿನ ವಾರ್ಷಿಕ ವರದಿ. PMC ಉನ್ನತೀಕರಿಸಿದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಕನ್ನಡ ಆಂಗ್ಲ ಮಾಧ್ಯಮ ಶಾಲೆ ಮಾಸೂರು. छोटे कदम बड़ी उपलब्धियों की ओर ले जाते हैं. Small steps lead to big achievements. ಸಣ್ಣ ಸಣ್ಣ ಹೆಜ್ಜೆಗಳು ದೊಡ್ಡ ದೊಡ್ಡ ಸಾಧನೆಗಳಿಗೆ ದಾರಿಯಾಗಿವೆ ಎಂಬಂತೆ ನಮ್ಮ ಚಿಣ್ಣರ ಕಲರವ 13ನೇ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ವಾರ್ಷಿಕ ವರದಿ ವಾಚನ. ವರದಿ ಮಂಡಿಸುವರು ಶ್ರೀಮತಿ ಸುಧಾ ದಂಡಿನ್. ಭೂಮಿಗೆ ಬಿದ್ದ ಬೀಜ, ಎದೆಯಲ್ಲಿ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ನೀಡುತ್ತವೆ ಎಂಬ ಮಾತಿನಂತೆ ಮುಗ್ಧ ಮನದಲ್ಲಿ ಅಕ್ಷರ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡು ಕಟ್ಟುವ ಜ್ಞಾನ ದೇಗುಲವಿದು. ಕೈ ಮುಗಿದು ಒಳಗೆ ಬಾ ಯಾತ್ರಿಕ ನೀನು ಎಂಬ ನಮ್ಮ PMC ಉನ್ನತೀಕರಿಸಿದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ದಿನಾಂಕ 3/2/2026 ಮಂಗಳವಾರದಂದು 13ನೇ ಅದ್ದೂರಿ ಶಾಲಾ ವಾರ್ಷಿಕೋತ್ಸವದಲ್ಲಿ 2025-26ನೇ ಸಾಲಿನ ನಮ್ಮ ಶೈಕ್ಷಣಿಕ, ಆಡಳಿತ, ಭೌತಿಕ ವಿಚಾರ ಒಳಗೊಂಡ ವಾರ್ಷಿಕ ವರದಿಯ ಪಕ್ಷಿ ನೋಟ ಮಂಡಿಸುವ ಸಂದರ್ಭದಲ್ಲಿರುವ ಈ ಘನ ವೇದಿಕೆಯಲ್ಲಿನ ಉಪಸ್ಥಿತಿಯಲ್ಲಿರುವಂಥ ನನ್ನ ಎಲ್ಲ ಆತ್ಮೀಯ ಮಹನೀಯರಿಗೆ ನನ್ನ ಮನದಾಳದ ಪ್ರಣಾಮಗಳನ್ನು ಮಂಡಿಸುತ್ತಾ, ನನ್ನ ಶಾಲೆಯು 2025-26ನೇ ಸಾಲಿನ ವರದಿ. ನನ್ನ ಶಾಲೆಯಲ್ಲಿ ಸಹನಶೀಲ, ಚಾತುರ್ಯ ಶಾಲಾ ಪ್ರಧಾನ ಗುರುಗಳು, ಉತ್ತಮ ಆದರ್ಶ ಶೈಕ್ಷಣಿಕ ಆಸಕ್ತಿಯುಳ್ಳ ಕ್ರಿಯಾಶೀಲ ಕಾಯಂ ಸಹ ಶಿಕ್ಷಕರು 8 ಜನ, ಅತಿಥಿ ಶಿಕ್ಷಕರು 6 ಜನ, LKG UKG ಅತಿಥಿ ಶಿಕ್ಷಕರು 2, ಒಬ್ಬ ಆಯಾ ಹಾಗೂ 4 ಅಡಿಗೆ ಸಿಬ್ಬಂದಿಯನ್ನು ಒಳಗೊಂಡ ನಮ್ಮ ಶಾಲೆಯಲ್ಲಿ 1ರಿಂದ 9ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ 130 ವಿದ್ಯಾರ್ಥಿಗಳು, 1ರಿಂದ 6ನೇ ತರಗತಿಯವರೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ 160 ಮಕ್ಕಳು, LKG UKGಯಲ್ಲಿ 70 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಒಟ್ಟು ನಮ್ಮ ಶಾಲೆಯಲ್ಲಿ 360 ವಿದ್ಯಾರ್ಥಿಗಳು ಜ್ಞಾನಾರ್ಜನೆಗೆ ಮಾಡುವ ನಮ್ಮ ಶಾಲೆಯ ಹಿರಿಮೆಯ ವರದಿ ಹೀಗಿದೆ. ಈ ವರ್ಷದ ಶೈಕ್ಷಣಿಕ ಘೋಷವಾಕ್ಯ ಬದಲಾವಣೆಯ ಶಿಕ್ಷಣ, ಭವಿಷ್ಯದ ನಿರ್ಮಾಣ. ಈ ಘೋಷವಾಕ್ಯದೊಂದಿಗೆ ನಮ್ಮ ಈ ವರ್ಷದ ಶೈಕ್ಷಣಿಕ ವರ್ಷ ಮೇ 31, 2024-25ರಲ್ಲಿ ಅದ್ದೂರಿಯಿಂದ ಶಾಲಾ ಪ್ರಾರಂಭೋತ್ಸವ. ಮಕ್ಕಳ ದಾಖಲಾತಿಗಾಗಿ ದಾಖಲಾತಿ ಆಂದೋಲನದ ಮೂಲಕ ಮನೆ ಮನೆ ಭೇಟಿ ನೀಡಿ ದಾಖಲಾತಿಗೆ ತಕ್ಕ ಹಾಜರಾತಿಗೆ ಇಲಾಖೆ ನೀಡಿದ 2 ಜೊತೆ ಸಮವಸ್ತ್ರ, ಉಚಿತ ಪಠ್ಯಪುಸ್ತಕ, ಶೂ, ಸಾಕ್ಷ್ಯಗಳನ್ನು STMCಯವರ ಸಮ್ಮುಖದಲ್ಲಿ ವಿತರಿಸಲಾಯಿತು. ನವ ಪ್ರಶ್ನೆಗಳು, ನವ ಪರೀಕ್ಷೆಗಳು ಎಂಬ ಮಂಕುತಿಮ್ಮರ ವಾಣಿಯಂತೆ ಈ ವರ್ಷದ ಹೊಸ ತರಗತಿಗಳಿಗೆ ನಮ್ಮ ಮಕ್ಕಳು ಹೆಜ್ಜೆ ಇಟ್ಟರು. ಜೂನ್ 5ರಂದು ಪರಿಸರ ಪ್ರಜ್ಞೆ ಜಾಗೃತಿ ಮೂಡಿಸಲು STMCಯವರ ಸಮ್ಮುಖದಲ್ಲಿ ಸಸಿ ನೆಡುವುದರ ಮೂಲಕ ವಿಶ್ವ ಪರಿಸರ ದಿನ ಆಚರಿಸಲಾಯಿತು. ಮಕ್ಕಳಿಗೆ ಇಲಾಖೆಯ ನಿಯಮದಂತೆ ಸೇತುಬದ್ಧ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರುವ ಸಲುವಾಗಿ ಆರೋಗ್ಯದ ದೃಷ್ಟಿಯಿಂದ ಜೂನ್ 21ರಂದು ಯೋಗ ದಿನಾಚರಣೆ ಮಾಡಲಾಯಿತು. ಜೂನ್ ತಿಂಗಳ ಅಂತ್ಯದಲ್ಲಿ ನೈಜ ಮತದಾನದ ಮೂಲಕ ಬ್ಯಾಲೆಟ್ ನೀಡುವುದರ ಮೂಲಕ ನಮ್ಮ ಶಾಲಾ ವಿದ್ಯಾರ್ಥಿಗಳು ಮತದಾನ ಮಾಡುವುದರ ಮೂಲಕ ಈ ವರ್ಷದ ಶಾಲಾ ಸಂಸತ್ತಿನ ಚುನಾವಣೆ ಮಾಡಲಾಯಿತು. ಇದು ಒಂದು ವಿಶೇಷವಾಗಿತ್ತು ಎಂದು ಮಕ್ಕಳು ತುಂಬಾ ಹರ್ಷ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ CRPಗಳಾದ ಕಾಂತೇಶ್ ಕೋಲಪ್ಪನವರು ಮತ್ತು STMCಯವರು ಭಾಗವಹಿಸಿದ್ದರು. ನಮ್ಮ ಶಾಲೆಯ ಮಕ್ಕಳಲ್ಲಿ ನಾಯಕತ್ವದ ಗುಣ ಬೆಳೆಸುವ ಸಲುವಾಗಿ ವಿಷಯವಾರು ಶೈಕ್ಷಣಿಕ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಲಾಯಿತು. ವಿಜ್ಞಾನ ಸಂಘ, ಕ್ರೀಡಾ ಸಂಘ, ಇಕೋ ಕ್ಲಬ್, ಪ್ರಕೃತಿ ಮಿಷನ್ ಇನ್ನು ಮುಂತಾದ ಸಂಘ ಸಂಸ್ಥೆಗಳಿಂದ ಮಕ್ಕಳು ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿದ್ದಾರೆ. 2025-26ರಲ್ಲಿ ನೂತನ STMC ರಚನೆಯಾಯಿತು. ಇದರ ಅಧ್ಯಕ್ಷರು ನನ್ನ ವಿದ್ಯಾರ್ಥಿಯಾದ ಶ್ರೀ ಸಂತೋಷ್ ಕುಮಾರ್ ಉಲ್ಲತ್ತಿ, ಉಪಾಧ್ಯಕ್ಷರು ಶ್ರೀಮತಿ ಜ್ಯೋತಿ ಪೂಜಾರ್ ಹಾಗೂ ಉಳಿದ ಎಲ್ಲ STMCಯ ಸದಸ್ಯರು ನಮ್ಮ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಯ ಪಾಲಕರಾಗಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಸೆಪ್ಟೆಂಬರ್ ತಿಂಗಳಲ್ಲಿ
ನಮ್ಮ ಮಕ್ಕಳ CRC ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೇತರಾಗಿ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಇಲಾಖೆಯು ನೀಡುವ ವೇಳಾಪಟ್ಟಿಯಂತೆ ಆದೇಶದಂತೆ CC ಆಧಾರಿತ ಚಟುವಟಿಕೆಗಳು, ಸಂಭ್ರಮ ಶನಿವಾರ, ಪ್ರಾರ್ಥನಾ ವೇಳೆಯಲ್ಲಿ ಸಚೇತನ ಎಂಬ ನೂತನ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಲಾಗುತ್ತಿದೆ. ಈ ಇಲಾಖೆಯ ಸಂದರ್ಭದಲ್ಲಿ ಇಲಾಖೆಯ ಅಧಿಕಾರಿಗಳು ಸಹ ಪ್ರಾರ್ಥನಾ ಸಮಯದಲ್ಲಿ ಸಂದರ್ಶನ ಮಾಡಿ ಸಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಇದೇ ನವೆಂಬರ್ ತಿಂಗಳಲ್ಲಿ ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಹೊಣೆ ಎಂಬ ಸಂಭ್ರಮ ಶನಿವಾರದಂದು ನಮ್ಮ ಜಿಲ್ಲೆಯ ಹಿರಿಯ ಉಪನ್ಯಾಸಕರು ಮತ್ತು ನಮ್ಮ ತಾಲೂಕಿನ ನೋಡಲ್ ಅಧಿಕಾರಿಗಳಾದ ಶ್ರೀ RS ನೂಲಿಗೇರಿ ಸರ್ ಸಹ ಭೇಟಿ ನೀಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂತಹ ಇಲಾಖೆಯ ಕಾರ್ಯಕ್ರಮಗಳಿಂದ ಮಕ್ಕಳಲ್ಲಿ ಕ್ರಿಯಾಶೀಲತೆ ಮತ್ತು ಜ್ಞಾನದ ಶೋಧನೆ ನಡೆದಿದೆ. ಇದರ ಜೊತೆಗೆ ಹೊಸದಾಗಿ ಇಡೀ ರಾಜ್ಯಾದ್ಯಂತ ಏಕರೂಪದ ಪರೀಕ್ಷಾ ಪದ್ಧತಿ ಮತ್ತು ಪರೀಕ್ಷೆಯಲ್ಲಿ ಮಕ್ಕಳ ಸುಧಾರಣೆಗಾಗಿ LBA ಎಂಬ ಘಟಕ ಆಧಾರಿತ ಪರೀಕ್ಷೆಯನ್ನು ಸಹ ಮಾಡಿ ಸ್ಯಾಟ್ಸ್ನಲ್ಲಿ ನಮೂದಿಸಲಾಗಿದೆ. CV ರಾಮನ್ ಅವರ ಜನ್ಮದಿನದಂದು ರಾಷ್ಟ್ರೀಯ ಗಣಿತ ದಿನವನ್ನು ಅರ್ಥಪೂರ್ಣವಾಗಿ ಮಕ್ಕಳಿಂದ ಕಲಿಕೋಪಕರಣ ತಯಾರಿಸಿ ಅವುಗಳ ಪ್ರದರ್ಶನದ ಮೂಲಕ ಆಚರಿಸಲಾಯಿತು. ಓದು ಕರ್ನಾಟಕ, ಗಣಿತ ಗಣಕ, ಜ್ಞಾನ ಸೇತು, ಮರುಸಿಂಚನ ಎಂಬ ವಿಷಯ ಕುರಿತು ಎಲ್ಲ ಶಿಕ್ಷಕರಿಗೆ ತಾಲೂಕು ಹಂತದಲ್ಲಿ ತರಬೇತಿಯನ್ನು ಇಲಾಖೆಯಿಂದ ಪಡೆದು ತರಗತಿಗಳಲ್ಲಿ ಕ್ರಿಯಾಪ್ರವೃತ್ತಿಯಲ್ಲಿ ಜಾರಿಗೊಳಿಸಲಾಗಿದೆ. ಈ ವರ್ಷ ನವೆಂಬರ್ 14ರಂದು ವಿಶೇಷವಾಗಿ ಇಡೀ ರಾಜ್ಯಾದ್ಯಂತ ಏಕಕಾಲದಲ್ಲಿ PTM ಅಂದರೆ ಪಾಲಕರ ಮತ್ತು ಶಿಕ್ಷಕರ ಮಹಾಸಭೆಯನ್ನು ಆಯೋಜಿಸಲಾಯಿತು ಮತ್ತು ಪಾಲಕರಿಗೆ ಕ್ರೀಡಾಕೂಟವನ್ನು ಸಹ ಆಯೋಜಿಸಲಾಗಿತ್ತು ಹಾಗೂ ಮಕ್ಕಳಿಗೆ ಗ್ರಾಮೀಣ ಕ್ರೀಡೆಗಳನ್ನು ಆಡಿಸಲಾಯಿತು. 2ನೇ ಸೆಮಿಸ್ಟರ್ ಅವಧಿಯಲ್ಲಿ ಮಕ್ಕಳಿಗೆ ಪ್ರತಿಭಾ ಕಾರಂಜಿ FLN ಆಧಾರಿತ ಕಲಿಕಾ ಹಬ್ಬದಲ್ಲಿ ನಮ್ಮ ಶಾಲೆಯ ಮಕ್ಕಳು ಭಾಗವಹಿಸಿ ವಿಜೇತರಾಗಿದ್ದಾರೆ. ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸುವಲ್ಲಿ ಶಾಲೆಗಳು ಅತ್ಯುತ್ತಮ ಪಾತ್ರ ವಹಿಸುತ್ತವೆ ಎಂಬ ಮಾದರಿಗೆ ನಮ್ಮ ಶಾಲೆಯ 7ನೇ ತರಗತಿಯ ಎಲ್ಲ ಮಕ್ಕಳ ಪಾಲಕರಿಗೆ ಪಾದಪೂಜೆ ಕಾರ್ಯಕ್ರಮವು ಜರುಗಿತು. ಈ ಸಂದರ್ಭದಲ್ಲಿ STMC ಪಾಲಕರು, ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿ ಶೈಕ್ಷಣಿಕ ವಿಚಾರ ಚಿಂತನ ಮಂಥನ ಕಾರ್ಯಕ್ರಮವನ್ನು ಸಹ ಆಯೋಜನೆಯನ್ನು ನೇರವಾಗಿ ಸಂದರ್ಶನ ಮತ್ತು ಚರ್ಚೆಯ ಮೂಲಕ ಉತ್ತಮವಾಗಿ ನೆರವೇರಿಸಲಾಯಿತು. ಅದೇ ರೀತಿ ನಾವೆಲ್ಲರೂ ಒಂದು ಎಂಬಂತೆ ಹೊಸ ವರ್ಷದ ಆಚರಣೆಯನ್ನು ಸಹ ಆಚರಿಸಲಾಯಿತು. 77ನೇ ಗಣರಾಜ್ಯೋತ್ಸವವನ್ನು ಮಕ್ಕಳಿಂದ ಡೆಂಬಲ್ಸ್, ಹೂಪ್ಸ್, ಲೇಜಿಮ್, ಮಾರ್ಚ್ ಪಾಸ್ಟ್ ಮಾಡುವುದರ ಮೂಲಕ ಮಕ್ಕಳಲ್ಲಿ ದೇಶಭಕ್ತಿಯನ್ನು ಮೂಡಿಸಲಾಯಿತು. ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಏರ್ಪಡಿಸಲಾಯಿತು. ಮಕ್ಕಳ ಶೈಕ್ಷಣಿಕ ಬಲವರ್ಧನೆಗೆ ಅವರ ಆಹಾರ ಸೇವನೆ ಬಹಳ ಮುಖ್ಯ. ಅದಕ್ಕೆ ಪೂರಕವಾಗಿ ನಮ್ಮ ಇಲಾಖೆ ಮತ್ತು ಅಜೀಂ ಪ್ರೇಮ್ಜಿಯಿಂದ 6 ದಿನಗಳ ಪೌಷ್ಟಿಕ ಆಹಾರವಾಗಿ ಮೊಟ್ಟೆ, ಬಾಳೆಹಣ್ಣು, ಬೆಳಗ್ಗೆ ಕ್ಷೀರಭಾಗ್ಯ ಯೋಜನೆಯಡಿ ರಾಗಿ ಮಾಲ್ಟ್ ಮತ್ತು ಹಾಲು ನೀಡಲಾಗುತ್ತದೆ. ಇದರ ಸದುಪಯೋಗವನ್ನು ನಮ್ಮ ಶಾಲೆಯ ಎಲ್ಲ ಮಕ್ಕಳು ಉತ್ತಮ ಮಧ್ಯಾಹ್ನದ ಪ್ರಧಾನಮಂತ್ರಿ ಪೋಷಣ್ ಅಭಿಯಾನವನ್ನು ಯಶಸ್ವಿಯಾಗಿ ಜರುಗುತ್ತಿದೆ ಮತ್ತು ಸದುಪಯೋಗವನ್ನು ಸಹ ಪಡೆಯುತ್ತಿದ್ದಾರೆ. ಇವುಗಳಿಗೆ ಪುಷ್ಟಿ ನೀಡುವಂತೆ ನಮ್ಮ ಶಾಲೆಯು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಿಂದ ಸರ್ಕಾರಿ ಶಾಲಾ ಸಬಲೀಕರಣದ ಪ್ರಧಾನಮಂತ್ರಿಯವರ ಹೆಸರಿನಲ್ಲಿ ಸುಮಾರು 14,500 ಶಾಲೆಯ 5 ವರ್ಷದ 5 ಕೋಟಿಯ ಒಂದು ಯೋಜನಾ ಅನುದಾನದಲ್ಲಿ ನಮ್ಮ ಶಾಲೆಯು PM ಶ್ರೀ ಶಾಲೆಯಾಗಿ 2 ವರ್ಷಗಳಿಂದ ಅದರ ಲಾಭವನ್ನು ಪಡೆಯುತ್ತಾ ಬಂದಿದೆ. ಈ ಯೋಜನೆಯಡಿಯಲ್ಲಿ ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್, ಸಂಗೀತ, ಸ್ಪೋಕನ್ ಮತ್ತು ದೈಹಿಕ ಶಿಕ್ಷಕರನ್ನು ಹಾಗೂ LKG, UKG ಆಯಾ ಶಿಕ್ಷಕರನ್ನು ಆಯ್ಕೆ ಮಾಡಲಾಗಿದೆ. ಹಾಗೆ NNMS 8ನೇ ತರಗತಿಯ ಮಕ್ಕಳ ಕಲಿಕೆಗೂ ಸಹ ಅನುದಾನವನ್ನು PM ಶ್ರೀ ಯೋಜನೆಯಡಿಯಲ್ಲಿ ನೀಡಲಾಗಿದೆ. ಈ PM ಶ್ರೀ ಯೋಜನೆಯಡಿಯಲ್ಲಿ 5, 6, 7ನೇ ತರಗತಿ ಮಕ್ಕಳಿಗೆ 1 ದಿನದ ಕ್ಷೇತ್ರ ಅಧ್ಯಯನಕ್ಕೆ 500 ರುಗಳಂತೆ ಅನುದಾನದಲ್ಲಿ ಧಾರವಾಡಕ್ಕೆ 1 ದಿನದ ಕ್ಷೇತ್ರ ಭೇಟಿಯನ್ನು ಸಹ ಮಾಡಲಾಯಿತು. ಮಕ್ಕಳಿಗೆ ಉಚಿತವಾಗಿ ಕ್ಷೇತ್ರ ಭೇಟಿಯ ಮೂಲಕ
ಶೈಕ್ಷಣಿಕ ವೈಜ್ಞಾನಿಕ ವಿಚಾರಧಾರೆಯನ್ನು ನೀಡುವಲ್ಲಿ ಇಲಾಖೆಯು ಶ್ರಮಿಸುತ್ತಿದೆ. ಇದರ ಸದುಪಯೋಗವನ್ನು ಈ ಗ್ರಾಮದ ಮಕ್ಕಳು ಪಡೆಯುತ್ತಿದ್ದಾರೆ. ಮಕ್ಕಳಲ್ಲಿ ಇರುವ ಪ್ರತಿಭೆಯನ್ನು ಗುರುತಿಸಲು ನಮ್ಮ ತಾಲೂಕಿನ ಶಿಕ್ಷಕ ಬಳಗದಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ವಿಚಾರಧಾರೆಯ ವಂಗಿರಣ ಎಂಬ ಪತ್ರಿಕೆಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಸಹ ಉತ್ತಮ ಲೇಖನ, ಚಿತ್ರ, ಕವನ, ಬರಹಗಳನ್ನು ಬರೆದು ಆಯ್ಕೆಯಾಗಿ ಬಹುಮಾನಗಳನ್ನು ಸಹ ಪಡೆದಿದ್ದಾರೆ. ಇದು ನಮಗೆ ಹೆಮ್ಮೆ ತರುವ ವಿಷಯ. ಇಲಾಖೆಗಳು ನಡೆಸುವ ವಾರ್ಷಿಕ ಕ್ರಿಯಾ ಯೋಜನೆ ಯಂತೆ FA1, FA2, SA1, FA3 ಪರೀಕ್ಷೆಗಳನ್ನು ಆಯಾ ನಿಗದಿತ ಸಮಯದಲ್ಲಿ ಮಾಡಿ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನು ಸಹ ತಿಳಿಸಲಾಗಿದೆ. ಪ್ರತಿದಿನ ಪ್ರಾರ್ಥನಾ ವೇಳೆಯಲ್ಲಿ ತರಗತಿವಾರು ಸರದಿ ಸಾಲಿಯಂತೆ ಪಂಚಾಂಗ, ವಚನ, ಗಾದೆ ಮಾತು, ಒಗಟು, ರಸಪ್ರಶ್ನೆ, ವಿಶೇಷವಾಗಿ ಕನ್ನಡ, ಇಂಗ್ಲಿಷ್, ಹಿಂದಿಯಲ್ಲಿ ಪಂಚಾಂಗವನ್ನು ಸಹ ಮಕ್ಕಳಿಂದ ಹೇಳಿಸಲಾಗುತ್ತದೆ. ಹಾಗೂ ಆ ದಿನದ ವಿಶೇಷ ಆಚರಣೆಯ ಬಗ್ಗೆ, ಪ್ರಚಲಿತ ಘಟನೆಗಳ ಕುರಿತು, ಆ ದಿನದಲ್ಲಿ ಹುಟ್ಟಿದ ಮಕ್ಕಳಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಸಹ ಕೋರಲಾಗುವುದು. ನಮ್ಮೂರಿನ ಐತಿಹಾಸಿಕ ಒಂದು ವಿಶೇಷ ಸುದ್ದಿ ಎಂದರೆ, ಈ ವರ್ಷದಲ್ಲಿ ನಮ್ಮ ಶಾಲೆಯು 160 ವರ್ಷಗಳ ನಂತರ ಮಾಸೂರಿನಲ್ಲಿ ಹೈಸ್ಕೂಲ್ ಅನ್ನು ಪ್ರಾರಂಭ ಮಾಡಲಾಯಿತು. ಈ ಒಂದು ಉದ್ಘಾಟನಾ ಸಮಾರಂಭವನ್ನ ಮಾನ್ಯ ಘನ ಸರ್ಕಾರ ಮತ್ತು ನಮ್ಮ ತಾಲೂಕಿನ ನೆಚ್ಚಿನ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ UB ಬಣಕಾರ್ ಇವರಿಂದ ಹಾಗೂ ನಮ್ಮ ತಾಲೂಕಿನ ನೆಚ್ಚಿನ BEO ಆದ ಶ್ರೀ ಶ್ರೀಧರ್ N ಸರ್ ಅವರು, ಹಳೆ ವಿದ್ಯಾರ್ಥಿಗಳು, ಶಿಕ್ಷಣ ಪ್ರೇಮಿಗಳು, ಊರ ನಾಗರಿಕರು, ಹಿರಿಯರು, ಪಾಲಕರು, ಶಿಕ್ಷಕರ ಪರಿಶ್ರಮದಿಂದ, ವಿಶೇಷವಾಗಿ ಮಾಜಿ STMC ಅವರು, ನೂತನ STMC ಅವರು ಸೇರಿ ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟರು. ಇದಕ್ಕೆ ಎಲೆಮರೆಕಾಯಿಯಂತೆ ಹನುಮಂತಪ್ಪ ಓಲೇಕಾರ ಅವರು ಸಹ ಶ್ರಮಿಸಿದ್ದಾರೆ. ನೂತನ ಪ್ರೌಢಶಾಲೆ ಉದ್ಘಾಟನೆಯ ಸಮಾರಂಭದ ನಂತರ ನಮ್ಮ ಶಾಲೆಯಲ್ಲಿ LKG, UKG ಮಕ್ಕಳ ದೇಣಿಗೆಯಿಂದ ಎಲ್ಲಾ ಮಕ್ಕಳಿಗೆ ಊಟದ ತಟ್ಟೆ, ಲೋಟಗಳನ್ನು ಸಹ ನೀಡಲಾಗಿದೆ. ಹಾಗೂ ಎಲ್ಲಾ ತರಗತಿಗಳಿಗೆ ಸ್ಮಾರ್ಟ್ TV ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ರೀತಿ ಮಕ್ಕಳಿಗೆ ಶಾಲೆಗೆ ಬೇಕಾದ ಭೌತಿಕ ಮತ್ತು ಶೈಕ್ಷಣಿಕ ವಿಚಾರ ಚಿಂತನ ಮಂಥನದಲ್ಲಿ ನಮ್ಮೂರು ಬಹಳ ಕ್ರಿಯಾಶೀಲವಾಗಿದೆ ಎಂದು ಹೇಳಲು ಹೆಮ್ಮೆಯಾಗುತ್ತದೆ. ಇಂಥ ಶಾಲೆಯಲ್ಲಿ ನಾನು ಸುಮಾರು 15 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿರುವುದು ನನಗೆ ಬಹಳ ಸಂತೋಷ ತಂದಿದೆ. ಏಕೆಂದರೆ ಈ ಶಾಲೆಯು ನಾನು ಬಂದ ಪ್ರಾರಂಭದಲ್ಲಿ ಕೇವಲ 120 ವಿದ್ಯಾರ್ಥಿಗಳಿಂದ ಕೂಡಿತ್ತು. ಅಂದಿನಿಂದ ಇಂದಿನವರೆಗೆ ಶೈಕ್ಷಣಿಕ ಅಭಿವೃದ್ಧಿಗೆ ಮತ್ತು ದಾಖಲಾತಿಗೆ ಬೇಕಾದ ಯೋಜನೆಗಳಿಗೆ ನಾನು ಕಂಡ ಕನಸಿನ ಶಾಲೆ ಹೀಗೆ ಇರಬೇಕು ಎಂಬ ಕನಸಿಗೆ ಪೂರಕವಾದ ಎಲ್ಲ ಸೌಲಭ್ಯಗಳನ್ನು ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿದೆ. ಈ ಪ್ರೀತಿ ಮತ್ತು ಗೌರವಕ್ಕೆ ನಾನು ಕೃತಜ್ಞಳಾಗಿರುತ್ತೇನೆ. ಈ ಸುಸಂದರ್ಭದಲ್ಲಿ ಕೊನೆಯದಾಗಿ ಹೇಳುವುದೆಂದರೆ, ಸರ್ವಜ್ಞನ ಮಾತಿನಂತೆ ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ, ಈ 3 ಶುದ್ಧ ವೈರಿಗಳೆಂದ ಸರ್ವಜ್ಞ ಎಂಬ ತ್ರಿಪದಿಯಂತೆ ವಿದ್ಯೆಯನ್ನು ಪಡೆಯಲು ನಮ್ಮ ಸರ್ಕಾರಿ ಶಾಲೆಗೆ ಬರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ತಂದೆ, ತಾಯಿ, ಗುರು ಮತ್ತು ಸಮುದಾಯದ ಪಾತ್ರ ಬಹಳ ಮುಖ್ಯವಾಗಿದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡು ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಮುಂದಿನ ಭವ್ಯ ಭಾರತದ ಉತ್ತಮ ನಾಗರಿಕರನ್ನಾಗಿ ಮಾಡುವ ಪ್ರಯತ್ನದಲ್ಲಿ ನಮ್ಮ ಶಾಲೆ ಇದೆ ಎಂದು ಹೇಳುತ್ತಾ, ಈ ನಮ್ಮ ಶಾಲೆಯು ಮುಂದಿನ ದಿನಗಳಲ್ಲಿ ಈ ಸ್ಪರ್ಧಾ ಖಾಸಗಿ ಶಾಲೆಗಳ ಜೊತೆ ಹೋಲಿಸಿದರೆ ನಾವು ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ ಎನ್ನುವಂತೆ ನಮ್ಮ PM ಶ್ರೀ ಉನ್ನತೀಕರಿಸಿದ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮಾಸೂರು ಎನ್ನುವುದು ಪದವಿ ಪೂರ್ವ ಶಾಲೆಯಾಗಿ ಶಿಕ್ಷಣದ ಪಡೆಯುವ ಭಾಗ್ಯ ಈ ಊರಿನ ಮಕ್ಕಳದಾಗಲಿ, ಸರ್ಕಾರದ ಸೌಲಭ್ಯವನ್ನು ಪಡೆದು ವಿವಿಧ ಸರ್ಕಾರದ ಉನ್ನತ ಇಲಾಖೆಯಲ್ಲಿ ಸೇವೆ ಮಾಡುವ ಭಾಗ್ಯ ನೀಡಲು ಭಗವಂತ ಎಂದು ಬೇಡುತ್ತಾ, ಈ ವಾರ್ಷಿಕ ವರದಿಯನ್ನು ಮಂಡಿಸಲು ಅವಕಾಶ ನೀಡಿದ ಈ ಘನ ವೇದಿಕೆಗೆ ನನ್ನ ಮನದಾಳದ ಅನಂತ ನಮನಗಳನ್ನು ತಿಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ.